ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಉಚ್ಚೋದನಹಳ್ಳಿ ಗ್ರಾಮದಲ್ಲಿ ದೇವಾಲಯ ಪ್ರವೇಶ ವಿವಾದ, ಸವರ್ಣೀಯರು ದಲಿತರ ನಡುವೆ ಉದ್ವಿಗ್ನತೆ, ಅಧಿಕಾರಿಗಳಿಂದ ಶಾಂತಿ ಸಭೆ. ತಾಲೂಕಿನ ಉಚ್ಚೋದನಹಳ್ಳಿ ಗ್ರಾಮದಲ್ಲಿ ದೇವಾಲಯ ಪ್ರವೇಶದ ವಿಚಾರವಾಗಿ ಸವರ್ಣೀಯರು ಹಾಗೂ ದಲಿತ ಸಮುದಾಯದವರ ನಡುವೆ ಉದ್ವಿಗ್ನತೆ ಉಂಟಾಗಿ ಕೆಲ ಕಾಲ ಸಂಘರ್ಷದ ವಾತಾವರಣ ನಿರ್ಮಾಣವಾಯಿತು. ಗ್ರಾಮದ ನೂರಾರು ವರ್ಷಗಳ ಹಳೆಯ ಸಲ್ಲಾಪುರದಮ್ಮ ದೇವಾಲಯದಲ್ಲಿ ನಡೆದ ಈ ಘಟನೆ ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಗ್ರಾಮದಲ್ಲಿರುವ ಸಲ್ಲಾಪುರದಮ್ಮ ದೇವಾಲಯವನ್ನ ಇತ್ತೀಚೆಗೆ ಭಕ್ತರ ಸಹಕಾರದಿಂದ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಳಿಸಲಾಗಿತ್ತು. ದೇವಾಲಯ ಪುನರ್ ನಿರ್ಮಾಣ ಕಾರ್ಯ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಸೋಮವಾರ ದೇವರ ಮೂರ್ತಿಯ ಮರುಪ್ರತಿಷ್ಠಾಪನೆ ಹಾಗೂ ವಿಶೇಷ ಪೂಜೆ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ನೆರವೇರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಗ್ರಾಮದ ವಿವಿಧ ಸಮುದಾಯಗಳ ಜನರು ಆಗಮಿಸಿದ್ರು. ಪೂಜಾ ಕಾರ್ಯಕ್ರಮ ನಡೆಯುತ್ತಿದ್ದ ವೇಳೆ ಪರಿಶಿಷ್ಟ ಜಾತಿ ಕಾಲೋನಿಯ ಕೆಲ ನಿವಾಸಿಗಳು ದೇವಾಲಯದೊಳಗೆ ಪ್ರವೇಶಿಸಿ ದೇವರಿಗೆ ಪೂಜೆ ಸಲ್ಲಿಸಲು ಮುಂದಾದರು. ಇದನ್ನ ಕೆಲ ಸವರ್ಣೀಯರು ಪ್ರಶ್ನೆ ಮಾಡಿದ್ದು ವಿವಾದಕ್ಕೆ ಕಾರಣವಾಯಿತು. ಅಂತ ಹೇಳ್ಬಿಟ್ಟು ನಾವು ದೇವಸ್ಥಾನಕ್ಕೆ ಯಾಕೆ ಬರ್ತೀವಿ ಸರ್? ಒಂದು ನಂಬಿಕೆ, ಎಲ್ಲರಿಗೂ ದೇವರಲ್ಲಿ ನಂಬಿಕೆ ಇರುತ್ತಂತ ಬರ್ತೀವಲ್ವಾ ಸರ್? ಸರಿ ಹೇಳಿದ್ರು ಈಗ ಸರಿ ಏನಂತ ಎಲ್ಲರಲ್ಲೂ ಒಗ್ಗಟ್ಟಿರ್ಬೇಕು, ಎಲ್ಲ ಇತಿಮಿತಿಯಲ್ಲಿ ಇರ್ಬೇಕು ಅಂತ ಹೇಳಿದ್ರು. ಅಂದ್ರೆ ನಾವು ಇದೇ ಊರಿನವರಾಗಿನಿ ಅವ್ರು ರಿಕ್ವೆಸ್ಟ್ ಮಾಡಿದಾಗ ಎಲ್ಲರಿಗೂ ಕೇಳ್ಬೇಕಾಗಿತ್ತಲ್ವಾ ಸರ್? ನಾವ್ ಈ ತರ ಮಾಡ್ತಾ ಇದೀವಿ ಬರ್ತಾ ಇದೀವಿ ಅಂತ. ಹಂಗಿರೋರು ಇವಾಗ 10 ಜನದಲ್ಲಿ 5 ಜೊತೆ ಹೋದ್ರೆ ಮೆಜಾರಿಟಿ ಅಂತ ತಗೊಳ್ತೀವಿ. ಇಲ್ಲಿರೋರಿಗೆಲ್ಲ ನಾನು ಹೇಳ್ತೀನಿ, ಅವ್ರು ನಮ್ಮ ಹತ್ರ ಕೇಳಿಲ್ಲ. ಇಲ್ಲ ನಮಗೂ ಕೇಳೋಷ್ಟು ಅಧಿಕಾರ ಹಕ್ಕು ಎಲ್ಲ ಇದೆ ಅಲ್ವಾ ಸರ್? ಅವ್ರು ಬರೀ ಇಬ್ಬರಿಗೆ ಬೆರಳೆಣಿಕೆ ಕೇಳಿದ್ರೆ ಸಾಕಾಗಲ್ಲ. 500 ಮನೆ ಇದೆ ಅಂದ್ರೆ 250 ಜನ ಹತ್ರ ಕೇಳಬೇಕು. ಯಾರು ಒಪ್ಪಿಲ್ಲ ಅಂದ್ರೆ ಅವ್ರು ಬೇರೆ ಪರ್ಪಸ್ ಹೋಗ್ಬೋದಾಗಿತ್ತು ಅಲ್ವಾ ಸರ್? ಅವರು ಕೇಳಿದ್ರು, ನಾವು ಮಾತಾಡ್ಲಿಲ್ಲ ಅಂದ್ರೆ ಇವಾಗ ಒಗ್ಗಟ್ಟು ಅಂದ್ಮೇಲೆ ಕೇಳಬೇಕು. ನಾನು ಹೇಳ್ತೀನಿ, ಅವ್ರನ್ನ ಕೇಳಿಲ್ಲ, ನನಗೂ ಹಕ್ಕಿದೆ. ಅವ್ರು ಹಕ್ಕು ಕೇಳ್ದೆ ಹೇಗ್ ಬಂದ್ಬಿಟ್ರು ಅಲ್ವಾ ಸರ್? ಎಲ್ಲ ಕೂತಿ ಮಾತಾಡ್ಬೋದಾಗಿತ್ತಲ್ವಾ? ನಾವು ಕೂತಿ ಮಾತಾಡ್ಬೋದಿತ್ತಲ್ವಾ ಸರ್? ನಾವು ಒಪ್ಕೊಳ್ತಾ ಇದ್ವಿ, ಹೌದು ಎಲ್ಲ ನಾವು ಸ್ಕೂಲಲ್ಲಿ ಓದೋ ಅದೇ ಎಲ್ಲರೂ ಒಂದೇ ಅಂತ. ಆದ್ರೆ ನಂಬಿಕೆ ಅಂತ ಬಂದವಾಗ ನಮ್ದೇ ಸಂಪ್ರದಾಯಗಳು ಬೇರೆ ಇರುತ್ತೆ, ಅವ್ರದೇ ಸಂಪ್ರದಾಯಗಳು ಬೇರೆ ಇರುತ್ತೆ. ಆದ್ರೆ ನಾವು ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಂದ್ರೆ ನಮ್ಗೆ ಕಾಲಾವಕಾಶ ಕೊಡ್ಬೇಕು. ಅವರು ನಾವು ಅದನ್ನ ಒಪ್ಕೊಳ್ತೀವಿ ಅಂದ್ರೆ ಸ್ವಲ್ಪ ನಮಗೂ ಟೈಮ್ ಕೊಡ್ಬೇಕಲ್ವಾ ಸರ್? ಆಗಲ್ಲ. ಹಂಗಂದ್ಮೇಲೆ ಅವ್ರು ಒಂದು 2 ಸತಿ ನಮ್ಮ ಹತ್ರ ಮಾತಾಡ್ಬೋದಿತ್ತಲ್ವಾ? ಯಾಕೆ ಕೊಟ್ರು? ಇವ್ರು ನಮ್ಗೆ ಹೇಳಿದ್ರು ಏನಂತ, ದೇವಸ್ಥಾನದ ಕಾರ್ಯಕ್ರಮಗಳೆಲ್ಲ ಮುಗಿಲಿ, ನಾವು ಮಾತಾಡ್ತೀವಿ ಅದ್ರ ಬಗ್ಗೆ ಅಂದ್ಮೇಲೆ ಹೋಗಿದ್ದು ತಪ್ಪು ಸರ್. ಅವರು ತಪ್ಪು, ಹೌದು, ಹೋಗ್ಬಾರ್ದಿತ್ತು ಅವರು. ಅದಾದ್ಮೇಲೆ ಅವ್ರು ನಾವು ಮಾಡ್ಲಿಲ್ಲ ಅಂದಿದ್ರೆ ಅವ್ರು ಮಾತಾಡ್ಬೋದಿತ್ತು ಸರ್. ಅಷ್ಟೇ ಸರ್ ನಾನು ಹೇಳೋದು, ಅವ್ರು ಹೋಗಿರೋದು ತಪ್ಪು. ನೂರಾರು ವರ್ಷಗಳಿಂದ ಈ ದೇವಾಲಯಕ್ಕೆ ದಲಿತ ಸಮುದಾಯದವರಿಗೆ ಪ್ರವೇಶವಿರಲಿಲ್ಲ ಎಂಬುದು ಕೆಲವರ ವಾದವಾಗಿದ್ದು, ಅದೇ ಸಂಪ್ರದಾಯ ಮುಂದುವರಿಬೇಕು ಅಂತ ಸವರ್ಣೀಯರು ಪಟ್ಟು ಹಿಡಿದ್ರು. ಇದಕ್ಕೆ ಪ್ರತಿಯಾಗಿ ದಲಿತ ಸಮುದಾಯದವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ದೇವಸ್ಥಾನಗಳು ಸಾರ್ವಜನಿಕ ಸ್ಥಳಗಳಾಗಿದ್ದು ಎಲ್ಲ ಭಕ್ತರಿಗೂ ಸಮಾನ ಹಕ್ಕು ಇದೆ. ಜಾತಿ ಆಧಾರದಲ್ಲಿ ಯಾರನ್ನಾದರೂ ದೇವಾಲಯ ಪ್ರವೇಶದಿಂದ ತಡೆಯೋದು ಸರಿಯಲ್ಲ ಅಂತ ಅವರು ವಾದಿಸಿದ್ರು. ನಾವು ಯಾವ ಕಾಲಘಟ್ಟದಲ್ಲಿದ್ದೇವೆ ಎಂಬುದನ್ನು ಅರಿತು ಸಮಾನತೆಯ ಮನೋಭಾವದಿಂದ ನಡೆದುಕೊಳ್ಬೇಕು ಅಂತ ಹೇಳಿದ್ರು. ಈ ಊರೆಲ್ಲ ಸೇರಿ ಯಜಮಾನ್ರು ಹಂಗೆ ಕೊಟ್ಟಿದ್ರು. 8 ವರ್ಷದಿಂದ ದೇವಸ್ಥಾನ ಕಟ್ಟಿದೀವಿ. ನಾವು ಊರಲ್ಲಿ ಏನೇ ಪ್ರತಿಯೊಂದು ಪ್ರೋಗ್ರಾಮ್ ಮಾಡಿದ್ರು ನಾವು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋದು ಇಲ್ಲ ಸರ್. ಇವತ್ತವರೆಗೂ ಜೊತೆಗೆ ಮುಂದೆ ನಾವು ಇದ್ದಾರೆ, ಇವಾಗೂ ಇರ್ತಾರೆ, ಮುಂದೆನೂ ಇರ್ತಾರೆ. ಆದರೆ ಇವಾಗ ಕಟ್ಟುಪಾಡು ಅಂತ ಮೊದಲಿಂದ ಬಂದಿದೆ. ಅದು ಸಡನ್ ಆಗಿ ಚೇಂಜ್ ಆಗೋದು ತುಂಬಾ ಕಷ್ಟ ಸರ್. ನಾನ್ ಚೇಂಜ್ ಆಗೋದು ಎಜುಕೇಟೆಡ್, ಇನ್ನೊಬ್ರು ಚೇಂಜ್ ಆಗೋದಿಲ್ಲ. ಯಾಕೆ ಸಭೆ ಬಿಡ್ತೀರಾ ಒಳಗಡೆ ಅನ್ಬೋದು. ಅದು ಮಾಮೂಲಿ ಊರಂದ್ಮೇಲೆ ಅದು ಇದ್ದೇ ಇರುತ್ತೆ ಸರ್, ಕಾಮನ್. ಇವ್ರೇನು ಮಾಡಿದ್ರು, ಈ ದೇವಸ್ಥಾನ ಪಾಂಪೇಟ್ ಆಗಿದೆ, ಎಲ್ಲ ದೇವಸ್ಥಾನ ಪಾಂಪೇಟ್ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಹಂಚ್ಕೊಂಡ್ ಬಂದಿದ್ದೀವಿ. ಇನ್ನೊಂದು 3 ಡೇಸ್ ಇರೋಂಗೆ ಇವನ್ನ ಕರೆದ್ವಿ. ಏನಪ್ಪ ಹಿಂಗೆ ಭಾನುವಾರ ದಿನ ಮೆರವಣಿಗೆ ಇರುತ್ತೆ ದೇವರು, ನೀವು ಮಾಮೂಲಿ ಅವ್ರ ಕಾರ್ಯಕ್ರಮ ಇರುತ್ತೆ, ನೀವು ಬಂದು ಮಾಡ್ಕೊಳ್ಬೇಕು ಅಂತ. ಆಯ್ತು ಸ್ವಾಮಿ. ಆಮೇಲೆ ಏನಪ್ಪ ಸಮಸ್ಯೆ ಇದೆ ಅಂತಂದ್ರೆ ನಮ್ಮನ್ನು ಒಳಗಡೆ ಪ್ರವೇಶ ಕೊಡಬೇಕು ಅಂತ ಕೇಳಿದ್ರು. ನಾವೇನಂದ್ರೆ ಮೊದಲಿಂದ ಹಿಂಗೆ ಬಂದಿತ್ತು. ಸ್ವಲ್ಪ ಜನಗಳೆಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಕ್ಲಾರಿಫೈ ಮಾಡಿ, ತುಂಬಾ ಸುಸ್ತಾಗೋಗಿದ್ದೀವಿ. 7 ವರ್ಷದಿಂದ ದೇವಸ್ಥಾನ ಕಟ್ಟಿ ದೇವರಿಗೆ ತಗೊಂಡೆಲ್ಲ ಮಾಡಿ ಸುಸ್ತಾಗೋಗಿದ್ದೀವಿ. ಸ್ವಲ್ಪ ಟೈಮ್ ಕೊಡಿ, ಈ ಪ್ರೋಗ್ರಾಮ್ ಮುಗಿದೋಗ್ಬಿಡ್ಲಿ. ಪ್ರತಿಷ್ಠಾಪನೆ ಪ್ರೋಗ್ರಾಮ್ ಮುಗಿದೋದ್ಮೇಲೆ ಊರವರೆಲ್ಲ ಕೂತ್ಕೊಂಡು ಮಾತಾಡಿ ಎಲ್ಲಿ ತನಕ ಬರಬೇಕು, ಏನು ಹೆಂಗೆ ಏನು ಮುಂದೆ ಮಾತಾಡೋಣ ಅಂತ ಭರವಸೆ ಕೊಟ್ಟಿದ್ದೀನಿ ಸರ್. ನಾರಾಯಣಸ್ವಾಮಿ ಅನ್ನೋರ್ಗೆ ಇಲ್ಲ, ಅವ್ರ ದೊಡ್ಡಪ್ಪ ಚಿಕ್ಕಪ್ಪಂದೆಲ್ಲ ಸಿಕ್ಕಿದ್ದಾರೆ, ಅವ್ರ ಹತ್ರ ಎಲ್ಲ ಮಾತಾಡಿದೀವಿ. ನಾವು ಪ್ರತಿಯೊಂದು ಸಣ್ಣ ಮೀಟಿಂಗ್ ಹಾಕೊಂಡ್ರು ಅವ್ರಿಂದ ನಾವು ಯಾವ ಪ್ರೋಗ್ರಾಮ್ ಮಾಡಿಲ್ಲ ಸರ್, ಮಾಡೋದು ಇಲ್ಲ ಸರ್. ಯಾಕಂದ್ರೆ ಒಂದೇ ಊರ ಹತ್ರ ನಮ್ಮ ತಾತಂಕಾದಿಂದ ಹಂಗೆ ಬಂದಿದ್ದೀವಿ, ಮುಂದೆ ಹಂಗೆ ಹೋಗ್ಬೇಕು ಅಂತ ಆಸೆನು ಸರ್. ಅವ್ರ ಮಿಸ್ಟೇಕ್ ಏನ್ ಮಾಡ್ಕೊಂಡ್ರು ಗೊತ್ತಿಲ್ಲ. ಅಟ್ಲೀಸ್ಟ್ ಬರ್ತಾ ಇದೀವಿ, ನಮ್ಗೊಂದು ಅವಕಾಶ ಕೊಡಿ ಅಂದಿದ್ದು. ಅದನ್ನ ಅಲ್ಲೇ ಸ್ಪಾಟಲ್ಲೇ ಇಷ್ಟು ತಗೋಬೋದಿತ್ತು ನಾವು. ಬಟ್ ಅವ್ರೇನ್ ಮಾಡಿದ್ರು, ನಮ್ಮ ಇಲಾಖೆಯವ್ರನ್ನ ಜೊತೆಗೆ ಇಟ್ಕೊಂಡ್ ಬಂದ್ರು. ಸ್ವಲ್ಪ ಬೇಜಾರಾಯ್ತು ಸರ್. ಊರನ್ನು ಬಿಟ್ಟು ಅದೇ ಇಲಾಖೆಯವ್ರು ಇರ್ಬೇಕು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ನಮ್ಗೆ ಯಾರು ಗಮನಕ್ಕೆ ತರಲಿಲ್ಲ. ಸಿಬ್ಬಂದಿನ ಕರ್ಕೊಂಡ್ಬಂದು ಒಳಗಡೆ ಬರುವಂತದ್ದು ಏನಿತ್ತು ಸರ್, ಒಂದು ಇಂಟಿಮೇಷನ್ ಸಮೇತ ಕೊಡಿಲ್ಲ ಸರ್ ನಮಗೆ. ಸಡನ್ ಆಗಿ ಪೊಲೀಸರು ಬಂದ್ರು, ನುಗ್ಗಿದ್ರು, ಹೋದ್ರು. ನಾವೆಲ್ಲ ಊಟದ ವ್ಯವಸ್ಥೆ ಈ ಕಡೆ ನೋಡ್ಕೊಂತಿದ್ವಿ. ಸಡನ್ ಆಗಿ ಬಂದ್ರು, ಹೋದ್ರು.
ಅವರು 5 ನಿಮಿಷ ಇರಲಿಲ್ಲ ಗುಡಿಯಲ್ಲಿ. ಸಾಹೇಬ್ರು ಪಾಪ ಕಂಟ್ರೋಲ್ ಮಾಡಿದ್ರು, ಜಗಳ ಮಾಡ್ಕೋಬೇಡಪ್ಪ ಮಾತಾಡೋಣ ಅಂತ ಸಾಹೇಬ್ರು ಕಂಟ್ರೋಲ್ ಮಾಡಿದ್ರು. ಬಟ್ ಯಾರು ಕೇಳೋದಿಷ್ಟು ಇಲ್ಲ, ಯಾಕಂದ್ರೆ ಆ ಟೈಮ್ ಹಂಗೆ ಆಗೋಗಿತ್ತು ಸರ್. ಸಡನ್ ಆಗಿ ಹಂಗೆ ಬರೋ ಬದಲು ಹಿಂದಿನ ದಿನನೋ ಇಲ್ಲ ಅದ್ರ ಮೊದಲು ದಿನ ಎಲ್ಲ ಊರವರೆಲ್ಲ ಬಂದು ಕೂತ್ಕೊಂಡು ಸಮಯ ನಮ್ಗೆ ಹಿಂಗಾಗಿಲ್ಲ ಹಿಂಗಾಗಿದೆ ಅಂದಿದೆ, ಊರೆಲ್ಲ ಕೂತ್ಕೊಂಡು ಡಿಸಿಷನ್ ತಗೊಂಡು ಆಯ್ತಪ್ಪ ಬಿಡೋಣ ಏನೋ ಒಂದು ಅದು ಫರ್ದರ್ ಏನೋ ಮಾಡ್ಬೋದಿತ್ತು. ಅದಕ್ಕೆ ಅವಕಾಶನೇ ಅವರು ಕೊಡ್ಲಿಲ್ಲ ಸರ್ ನಮಗೆ. ಈ ವಿಚಾರವಾಗಿ ಎರಡು ಸಮುದಾಯಗಳ ನಡುವೆ ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ಉದ್ವಿಗ್ನಗೊಂಡಿತು. ಕೆಲವರು ಕಲ್ಲು ತೂರಾಟ ನಡೆಸಿದ ಪರಿಣಾಮ ಗ್ರಾಮದಲ್ಲಿ ಕ್ಷಣಿಕ ಗೊಂದಲ ಉಂಟಾಯಿತು. ಸ್ಥಳೀಯರು ಆತಂಕಗೊಂಡಿದ್ದು ಪರಿಸ್ಥಿತಿ ತೀವ್ರವಾಗುವ ಸಾಧ್ಯತೆ ಕಂಡುಬಂತು. ಘಟನೆ ಬಗ್ಗೆ ಮಾಹಿತಿ ತಿಳಿದ ತಕ್ಷಣ ತಹಶೀಲ್ದಾರ್ ಅರವಿಂದ್, ಡಿವೈಎಸ್ಪಿ ಆರ್ ಪ್ರಕಾಶ್, ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್ ಹಾಗೂ ಸಮಾಜ ಕಲ್ಯಾಣ ಅಧಿಕಾರಿ ಚನ್ನಪ್ಪಗೌಡ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಬಳಿಕ ಎರಡು ಸಮುದಾಯದ ಮುಖಂಡರು ಹಾಗೂ ಗ್ರಾಮಸ್ಥರನ್ನು ಸೇರಿಸಿ ಸೌಹಾರ್ದ ಸಭೆ ನಡೆಸಿದರು. ಸಭೆಯಲ್ಲಿ ಸವರ್ಣೀಯರು ಶತಮಾನಗಳಿಂದ ಪಾಲಿಸಿಕೊಂಡು ಬರುತ್ತಿರುವ ದೇವಾಲಯದ ಸಂಪ್ರದಾಯ ಮುಂದುವರಿಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದರು. ದಲಿತರು ಬೇಕಾದರೆ ದೇವಾಲಯದ ಮುಂದೆ ಪೂಜೆ ಸಲ್ಲಿಸಿಕೊಂಡು ಹೋಗಬಹುದು, ಅದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳಿದರು. ಇದಕ್ಕೆ ಪ್ರತಿಯಾಗಿ ದಲಿತ ಸಮುದಾಯದವರು ದೇವಾಲಯವು ಸಾರ್ವಜನಿಕ ಆಸ್ತಿಯಾಗಿದ್ದು ಎಲ್ಲರಿಗೂ ಸಮಾನವಾಗಿ ಪೂಜೆ ಸಲ್ಲಿಸುವ ಹಕ್ಕು ಇದೆ ಅಂತ ಸ್ಪಷ್ಟಪಡಿಸಿದರು. ಯಾವುದೇ ಸಮುದಾಯದವರಿಗೂ ಪ್ರವೇಶ ನಿರಾಕರಿಸೋದು ಸರಿಯಲ್ಲ ಅಂತ ಅಭಿಪ್ರಾಯಪಟ್ಟರು. ಅಧಿಕಾರಿಗಳು ಎರಡು ಸಮುದಾಯದವರಿಗೂ ಶಾಂತಿ ಕಾಪಾಡಿಕೊಳ್ಳುವಂತೆ ಮನವಿ ಮಾಡಿದ್ದು ಕಾನೂನು ಸುವ್ಯವಸ್ಥೆ ಕಾಪಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಯಾಕೆ ಮಾಡಿದಾರೆ ಅಂತ ಗೊತ್ತಾ? ಎಸ್ ಸರ್, ಹಂಗೆ ಹೇಳಿದ್ರೆ ಎಲ್ಲರೂ ನಂಬಿಕೆ ಏನು ಸದೃಢವಾಗಿರ್ತದೆ, ಎಲ್ಲರೂ ಒಗ್ಗಟ್ಟಾಗಿರ್ತೀವಿ ಅಂತಂದ್ರೆ ನಮ್ಮೂರ್ದು ನಮ್ಮ ಗ್ರಾಮ ದೇವತೆ ಅಂತ. ಆದ್ರೆ ಅದಕ್ಕೂ ಒಂದು ಕಾರಣ ಇದೆ. ಗ್ರಾಮ ದೇವತೆ ಯಾಕೆ ಮಾಡ್ತಿದ್ರು ಅಂದ್ರೆ ಹಿಂದಿನ ದಿನಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಅಂತ ಬರೋವು. ಸಾಂಕ್ರಾಮಿಕ ರೋಗಗಳು ಬಂದ್ರೆ ಒಬ್ರಿಗೆ ಬಂದ್ರೆ ಇಡೀ ಊರೇ ಸಾವಾಗಿ ಸ್ಮಶಾನ ಆಗ್ಬಿಡೋದು. ಅರ್ಥ ಆಯ್ತಾ? ಈಗಿನ ತರ ಅವಾಗೆಲ್ಲ ಹಾಸ್ಪಿಟಲ್ಗಳು ಇದ್ದಿಲ್ಲ, ಮೆಡಿಕಲ್ ಚಿಕಿತ್ಸೆ 1 ಅವರ್ 1 ದಿವಸ 2 ದಿವಸದಲ್ಲಿ ಸಿಗ್ತಾ ಇದ್ದಿಲ್ಲ. ಆ ಸಂದರ್ಭದಲ್ಲಿ ಗ್ರಾಮ ದೇವತೆನೆ ಮಾಡಿದ್ರು. ಅವಾಗ ಏನಂದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಆವರಣ ಅಂತ ಇರೋದು. ಅಂತ ಸಂದರ್ಭಗಳಲ್ಲಿ ಯಾರಿಗಾದ್ರೂ ಈ ರೀತಿ ರೋಗ ಬಂದಾಗ ಅವ್ರನ್ನ ಬೇರ್ಪಟ್ಟು ಇಡಬೇಕಿತ್ತು, ಚಿಕಿತ್ಸೆ ಸಿಗೋವರೆಗೂ ಕೂಡ ಬೇರ್ಪಡಿಸಿ ಇಡಬೇಕಿತ್ತು. ಆ ಸಂದರ್ಭದಲ್ಲಿ ಗ್ರಾಮ ದೇವತೆ ಆವರಣದಲ್ಲಿ ಇಟ್ರೆ ಉಳಿದ ಊರು ಜನರೆಲ್ಲ ಬದುಕಿರ್ತಿದ್ರು ಅನ್ನಕ್ಕೋಸ್ಕರ ಒಂದು ಗ್ರಾಮ ದೇವತೆ ಅಂತ ಇಡೀ ಊರಿಗೆ ಮಾಡ್ತಾ ಇದ್ದಾರೆ. ಇದೆಲ್ಲದೂ ಕೂಡ ಹಿರಿಕರು ಮಾಡಿರೋದು ಒಂದು ಒಳ್ಳೆ ಉದ್ದೇಶಕ್ಕೆ. ನಾ ಹೇಳ್ತಾ ಇದ್ದೀನಿ, ಮತ್ತೆ ಪದೇ ಹೇಳ್ತಾ ಇದ್ದೀನಿ, ಎಲ್ಲದೂ ಕೂಡ ಇತಿ ಮಿತಿಯೊಳಗಿದ್ರೆ ಮಾತ್ರ ಸರಿ. ಮೀರಿದ್ರೆ ಕಾನೂನು ವ್ಯಾಪ್ತಿ ಅಂತ ಬಂದಾಗ ಅಪರಾಧ ಅನ್ಸ್ಕೊಳ್ತದೆ. ನೋಡಿ, ಈ ಊರವರೆಲ್ಲರೂ ತಾವು ಇಲ್ಲಿಯವರು ಹೌದಾ, ಇದೇ ತಾಲೂಕವರು, ಇದೇ ಜಿಲ್ಲೆಯವರು ಅಥವಾ ಅಕ್ಕಪಕ್ಕದವರ ಸಂಬಂಧಗಳು ಏನು ಮಾಡ್ಕೊಂಡ್ರು ಕೂಡ ಇದೇ ಊರವ್ರು ಹೌದಾ? ನಾವುಗಳೆಲ್ಲ ಬಂದಿರ್ತಕ್ಕಂಥಲ್ಲ ತಾತ್ಕಾಲಿಕ ಅಧಿಕಾರಿಗಳು. ಏನಬ್ಬ ಅಂದ್ರೆ 2 ವರ್ಷ ಇರ್ತೀವಿ, 3 ವರ್ಷ ಇರ್ತೀವಿ, ಆಯ್ತು ತುಂಬಾ ಒಳ್ಳೆಯವ್ರು ಅಂತೇಳಿ ಬಹಳ ದಿವಸ ಇಟ್ಕೊಂಡ್ಬಿಟ್ಟಿದ್ರು ಅಂತೇಳಿ 4 ವರ್ಷ ಇಟ್ಕೊತೀವಿ. ನಂತರದಲ್ಲಿ ನಾವು ವರ್ಗಾವಣೆಯಾಗಿ ಬೇರೆ ಕಡೆ ಹೋಗ್ತೀವಿ. ನಂದು ಊರು ಯಾವುದೋ ಊರು, ಇಲ್ಲಿ ಅಕ್ಕಪಕ್ಕದ್ದು ಅಲ್ಲ. ಅರ್ಥ ಆಯ್ತಾ? ಆದ್ರೆ ಅಲ್ಟಿಮೇಟ್ಲಿ ಯಾರಿಗಾದ್ರೂ ಒಂದು ಒಳ್ಳೇದಾಗಬೇಕು, ಇನ್ನೊಂದು ಮತ್ತೊಂದಾಗಬೇಕು, ಶಾಂತಿ ಇದಿರ್ಬೇಕಂತಂದ್ರೆ ಫಸ್ಟ್ ನಿಮ್ಮಲ್ಲಿ ಒಗ್ಗಟ್ಟಿರ್ಬೇಕು. ಯಾವುದೇ ವಿಚಾರ ಇರ್ಲಿ, ಅದು ಸರಿ ತಪ್ಪು ಆಮೇಲೆ ವಿಂಗಡಣೆ ಮಾಡೋಣ, ಅಥವಾ ಯಾರದು ತಪ್ಪು ಯಾರ್ದು ಒಪ್ಪೋದು ಆಮೇಲೆ ವಿಂಗಡಣೆ ಮಾಡೋಣ. ಯಾರು ಈ ರೀತಿ ಮಾಡಿದ್ರೆ ಸರಿ, ಯಾರು ಈ ರೀತಿ ಮಾಡಿಲ್ಲ ಅಂದ್ರೆ ಸರಿ ಅಂದ್ರೆ ಅದನ್ನು ಮತ್ತೆ ಆಮೇಲೆ ನೋಡೋಣ. ಫಸ್ಟ್ ಬೇಕಾಗಿರೋದು ಒಂದು ನಗರ ಆಗ್ಲಿ, ಒಂದು ಯಾವ್ದಾದ್ರು ಗ್ರಾಮ ಆಗ್ಲಿ, ಅಥವಾ ಯಾವುದೇ ಜಿಲ್ಲೆ ಆಗ್ಲಿ, ಯಾವುದೇ ತಾಲೂಕು ಆಗ್ಲಿ, ಒಗ್ಗಟ್ಟು ಅನ್ನೋದು, ಒಡಂಬಡಿಕೆ ಅನ್ನೋದು ಮೊದಲು ಇಂಪಾರ್ಟೆಂಟ್. ಇನ್ನು ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟುನಿಟ್ಟಿನ ಬಂದೋಬಸ್ತ್ ಏರ್ಪಡಿಸಿದ್ದಾರೆ. ವರದಿ ಸ್ವಾಗತ್, ಗೌರಿಬಿದನೂರು.